ಶಿವಲಿಂಗೇಶ್ವರ ನನ್ನ ಮನದಲ್ಲಿ ನೆನೆಯುತ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವೇದಿಕೆ ಮೇಲೆ ಆಸೀನರಾದಂತಹ ಎಸ್ಡಿಎಂಸಿ ಅಧ್ಯಕ್ಷರೇ, ಎಲ್ಲ ಎಸ್ಡಿಎಂಸಿ ಸರ್ವ ಸದಸ್ಯರೇ, ಪ್ರಧಾನ ಗುರುಗಳೇ, ಮಾಜಿ ಬಡ್ತಿ ಪ್ರಧಾನ ಗುರುಗಳೇ, ಪೂಜಾರಿ ಸರ್ ಅವರೇ, ಊರಿನ ಹಿರಿಯರೇ, ಪಾಲಕರೇ, ಪೋಷಕರೇ, ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಎಲ್ಲರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸ್ವತಂತ್ರ ದಿನಾಚರಣೆ ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದ್ರ, ಹಲವಾರು ದೇಶಭಕ್ತರು ನಮ್ಮ ದೇಶಕ್ಕಾಗಿ ಬಲಿದಾನವನ್ನ ಕೊಟ್ಟಿದ್ದಾರೆ. ಇಡೀ ಭಾರತದಲ್ಲಿ, ಇಡೀ ಎಲ್ಲ ರಾಜ್ಯಗಳಲ್ಲಿ ಸ್ವತಂತ್ರ ದಿನಾಚರಣೆ ಇವತ್ತು ಆಚರಣೆ ಮಾಡತ್ತಿದ್ವಿ ನಾವು. ಯಾಕಂದ್ರ ಹಿಂದೆ ಬಲಿದಾನಗಳು, ಶೌರ್ಯ, ಚಳುವಳಿಗಳು, ಹೋರಾಟಗಳು ಎಲ್ಲ ಮಾಡಿ ಹೋಗಿದಾರಲ್ಲ, ಅವರನ್ನ ಸ್ಮರಣೆ ಮಾಡ್ಬೇಕು. ನಾವು ನಮ್ಮಲ್ಲಿ ದೇಶಾಭಿಮಾನ ಮೂಡಬೇಕು, ವಿದ್ಯಾರ್ಥಿಗಳಲ್ಲಿ ದೇಶದ ಬಗ್ಗೆ ಅಭಿಮಾನ, ಕಾಳಜಿ ಇರಬೇಕು ಅಂತ ನಾವೇನ್ ಮಾಡತ್ತೀವಿ ಅಂದ್ರೆ ಸ್ವತಂತ್ರ ದಿನಾಚರಣೆಯನ್ನ ಇವತ್ತ ಆಚರಣೆ ಮಾಡತ್ತೀವಿ. ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಭಾರತ ದೇಶ ಒಂದು ವಿಶಿಷ್ಟವಾಗಿದೆ. ಹೇಗೆಂದ್ರೆ ಇಡೀ ಜಗತ್ತಿನಲ್ಲೇ 4ನೇ ಆರ್ಥಿಕ ಬಲಿಷ್ಠ ರಾಷ್ಟ್ರವಾಗಿದೆ. ಇದು ಒಂದು ಜಗತ್ತಿನಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವ್ದಾದ್ರು ಇದ್ರ ಅದು ಭಾರತ ದೇಶ ಅಂತ ಹೇಳಕ್ ನಾನು ಹೆಮ್ಮೆ ಪಡ್ತೀನಿ. ಯಾಕಂದ್ರ ಲಿಖಿತ, ಅತಿ ದೊಡ್ಡ ಲಿಖಿತ ಬರವಣಿಗೆ ಮೂಲಕ ಲಿಖಿತ ಸಂವಿಧಾನವನ್ನು ಹೊಂದಿದೆ. ಹಲವಾರು ದೇಶ ಮಹನೀಯರು ನಮ್ಮ ದೇಶಕ್ಕಾಗಿ ಕೊಡುಗೆಗಳನ್ನ ಕೊಟ್ಟಿದ್ದ ಕಾರಣಕ್ಕಾಗಿ ನಾವೆಲ್ಲ ಇಷ್ಟು ಸ್ವತಂತ್ರ ಆಗಿವು ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲೇ ತಿಳ್ಕೊತೀವಿ. ಇಲ್ಲಿ ನಮ್ಮ ಭಾರತ ದೇಶ ವೈವಿಧ್ಯಮಯಗಳಲ್ಲಿ ಏಕತೆಯನ್ನು ಹೊಂದಿತ್ತು. ಯಾಕಂದ್ರ ನಮ್ಮ ದೇಶದಲ್ಲಿರುವಂತಹ ಭಾಷೆಗಳು ಸುಮಾರು 1657 ಭಾಷೆಗಳದಾವ. ಆಮೇಲೆ 6 ಲಕ್ಷ ಹಳ್ಳಿಗಳದಾವ. ಎಲ್ಲರೂ ಹೆಂಗದೀವಿ ಅಂದ್ರೆ ಒಂದು ಸಂವಿಧಾನದಡಿಯಲ್ಲಿ ನಾವ್ ಏನ್ ಮಾಡತ್ತೀವಿ ಅಂದ್ರ ಸ್ವತಂತ್ರರಾಗಿವಿ ಅಂತೇಳಿ ನಾವು ತಿಳ್ಕೊತೀವಿ. ಆಮೇಲೆ ಸ್ವತಂತ್ರ ಸಿಗ್ಬೇಕಾದ್ರ ನಮ್ಮನ್ನ ಮೊದಲು ಯಾರು ಆಳ್ತಿದ್ರು ಅಂದ್ರ ಬ್ರಿಟಿಷರು ಆಳ್ತಿದ್ರು. ಸುಮಾರು ವಿದೇಶಿಯರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ, ಫಸ್ಟ್ ಪೋರ್ಚುಗೀಸರು ವಾಸ್ಕೋಡಿಗಾಮ ಬಂದ, ಆಮೇಲೆ ಡಚ್ಚರು ಬಂದ್ರು, ಪೋರ್ಚುಗೀಸರು ಬಂದ್ರು, ಲಾಸ್ಟಿಕ ಬ್ರಿಟಿಷರು ಬಂದ್ರು. ಆ ಬ್ರಿಟಿಷರು ಏನಾಗಿತ್ತಂದ್ರ ಅವರು ಬಹಳ ಬಲಿಷ್ಠರಾಗಿದ್ರು. ಎಲ್ಲಿ ಅಂದ್ರ ಅವು ನೌಕಾದಳದಲ್ಲಿ, ಮದ್ದು ಗುಂಡುಗಳಲ್ಲಿ ಟೆಕ್ನಾಲಜಿ ಬಹಳ ಇತ್ತು. ಹಿಂಗಾಗಿ ಅವ್ರು ಏನ್ ಮಾಡಿದ್ರ ಕ್ರಮೇಣವಾಗಿ ವ್ಯಾಪಾರಕ್ಕೆ ಬಂದಿದ್ರು ನಮ್ಮ ದೇಶಕ್ಕೆ. ಎದಕ್ ಬಂದಿದ್ರು? ವ್ಯಾಪಾರಕ್ಕಾಗಿ ಬಂದು ಕ್ರಮೇಣವಾಗಿ ನಮ್ಮ ರಾಜ್ಯದಲ್ಲಿ ಒಳ ಜಗಳಗಳಿತ್ತು.